ಗುಡ್ ಮಾರ್ನಿಂಗ್ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ಟೈಮ್ ಅಂದ್ಬಿಟ್ಟು 6:45 ಆಗಿದೆ. ಹೊರಗಡೆ ವಾತಾವರಣ ಮತ್ತು ತುಂಬ ಚೆನ್ನಾಗಿದೆ. ಫುಲ್ ಮೋಡ ಕವಿದ ವಾತಾವರಣ ಇದೆ. ಇವಾಗ ಮಿಥುನ್ಗೆ ರೆಡಿ ಮಾಡಿ ಸ್ಕೂಲ್ಗೆ ಬೇರೆ ಕಳಿಸ್ಬೇಕು, ಹಾಗೆ ಡಬ್ಬಿನೂ ರೆಡಿ ಮಾಡಬೇಕು. ಅವನಿಗೆ ಕಳಿಸೋದು, ರೆಡಿ ಮಾಡಿ ಸ್ಕೂಲಿಗೆ ಕಳಿಸೋದು ಅಂದರೆ ದೊಡ್ಡ ಟಾಸ್ಕು. ಹಾಗೆ ಓಕೆ, ಆಮೇಲೆ ಸಿಗ್ತೀನಿ. ನೋಡಿ, ನಂದು ಸ್ನಾನ ಆಯಿತು, ಹಾಗೆ ದೇವ್ರ ಪೂಜೆ ಕೂಡ ಮಾಡಿದೆ. ಮಿಥುನ್ಗೆ ಡಬ್ಬಿಗೆ ಉಪ್ಪಿಟ್ಟು ಮಾಡಿದ್ದೆ ಇವತ್ತು. ಅವನಿಗೆ ಅದನ್ನು ಕಟ್ಟಿ ಸ್ಕೂಲಿಗೆ ಕಳಿಸಿದ್ದೀನಿ. ಬನ್ನಿ ಇವಾಗ ಟಿಫನ್ ಮಾಡೋಣ ಅಂತ. ನೋಡಿ, ಉಪ್ಪಿಟ್ಟು ಮತ್ತು ಉಪ್ಪಿನಕಾಯಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಎರಡು ಕಾಂಬಿನೇಷನ್ ಮಾತ್ರ. ನಮ್ಮ ಮನೆಯವರು ಕೂಡ ಇವತ್ತು ಆಫೀಸ್ಗೆ ಬೇಗನೆ ಹೋದರು. ಹಾಗೆ ನೋಡಿ, ನಮ್ಮ ಬಿಗ್ ಬಾಸ್ ಏನೋ ಹೋದರು, ನಮ್ಮ ಸ್ಮಾಲ್ ಬಾಸ್ ಇನ್ನೂ ಬಂದಿಲ್ಲ, ಆಟಾಡೋಕ್ಕೆ ಹೋಗಿದ್ದಾರೆ. ಬಂದಮೇಲೆ ಅವನಿಗೂ ತಿನ್ನಿಸ್ಬೇಕು. ಹಾಗೆ ಸೀರಿಯಲ್ ನೋಡ್ಕೋತಾ ಟಿಫನ್ ಮಾಡೋಣ ಅಂತ. ಭಾಗ್ಯ ಅದೇ ಲಕ್ಷ್ಮಿ ಬಾರಮ್ಮ ಬಂದರು ನೋಡಿ. ಇವಾಗ ನಮ್ಮ ಚಿಕ್ಕ ಬಾಸ್ ಬಂದರು, ಸ್ಮಾಲ್ ಬಾಸ್ ಬಂದರು. ನೋಡಿ, ಅವರು ಕೂಡ ಈ ಉಪ್ಪಿಟ್ಟನ್ನ ಟೇಸ್ಟ್ ಮಾಡ್ತಾರೆ. ಹೆಂಗೈತಿ ಅಂತ ಹೇಳಿದ್ರೆ, ಉಪ್ಪಿಟ್ಟು ತಿನ್ನೋ ಅಂದರೆ ಬರೀ ಉಪ್ಪಿನಕಾಯಿ ತಿಂತಾ ಇದ್ದಾನೆ. ನೋಡಿ ಹೆಂಗೈತೋ ಅಂದರೆ ಚೆನ್ನಾಗೈತಿ, ಸೂಪರ್ ಅಂತೇಳಿ ಅದನ್ನು ತಗೊಂಡು ತಿಂತಾ ಇದ್ದಾನೆ. ನೋಡಿ, ಇವನಂತೂ ತುಂಬ ಕೀಟ್ಲೆ, ಏನೇನೋ ಎಕ್ಸ್ಪ್ರೆಷನ್ ಕೊಡ್ತಾ ಇರ್ತಾನೆ ಅವಾಗವಾಗ. ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತೆ. ಹಾಗೆ ಇನ್ನೊಂದು ವಿಷಯ ಹೇಳಬೇಕು, ನಮ್ಮ ಮನೆಯಲ್ಲಿ ಸಂಕ್ರಾಂತಿಗೆ ವಸ್ತುನಾಮಂತೂ ಫಿಲ್ಮ್ ಕೊಡ್ತಾನೇ ಇರುತ್ತೆ. ನೋಡಿ, ಮಿಥುನ್ ಕೂಡ ಬಂದ್ಬಿಟ್ಟ ಸ್ಕೂಲ್ ಮುಗಿಸ್ಕೊಂಡು. ಅವನದು 12:30ಗೆ ಬಿಟ್ಬಿಡ್ತಾರೆ. ಬಂದಮೇಲೆ ಡೈಲಿ 2 ಶೋ ನಡೆಯುತ್ತೆ ನಮ್ಮ ಮನೆಯಲ್ಲಿ. ಸಂಕ್ರಾಂತಿಗೆ ವಸ್ತುನ ಊಟ ಮಾಡೋವಾಗೂ ಅದೇ, ಸುಮ್ಮನೆ ಕೂತರು ಅದೇ ನೋಡ್ತಾ ಇರ್ತಾರೆ. ನೋಡಿ, ಸಂಜೆ 7 ಗಂಟೆ ಆಗಿತ್ತು. ನಮ್ಮ ಕಾಲೋನಿಯಲ್ಲಿ ಗುರುಗುಂಟ ಮರಿಸ್ವಾಮಿಗಳ ಒಂದು ಜಾತ್ರಾ ಮಹೋತ್ಸವ ಇತ್ತು. ಅದರದ್ದು ಪ್ರೋಗ್ರಾಮ್ಗಳೆಲ್ಲ ಇತ್ತಲ್ವ, ಹಾಗಾಗಿ ಹೋಗಿದ್ವಿ. ಹಾಗೆ ಪ್ರವಚನವೂ ಇತ್ತು, ಅದನ್ನು ಕೇಳಿ ಭರತನಾಟ್ಯ ನೃತ್ಯನೂ ನೋಡಿಕೊಂಡು, ಹಾಗೆ ಅಲ್ಲಿ ಪ್ರಸಾದ ಕೂಡ ಇತ್ತು, ಅದನ್ನು ಸ್ವೀಕಾರ ಮಾಡಿಕೊಂಡು ಬಂದ್ವಿ. ವ್ಲಾಗ್ ಇಷ್ಟೇ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.